ನಮ್ಮ ಅತ್ತೆ ಕೊಡ್ಸಿರೋದು ಇದು. ಅದು ತೋರಿಸಿದಲ್ಲ ಕಲರ್ ಇರೋದು ನಮ್ಮ ಅತ್ತೆ ಕೊಡ್ಸಿರೋದು ನನಗೆ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಾ? ನೀವೆಲ್ಲ ತುಂಬಾನೇ ಚೆನ್ನಾಗಿದ್ರಾ, ಸೇಫ್ ಆಗಿದ್ರೆ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಸೊ ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಬಂದೆ. ಹಾಗೆ ಇವತ್ತು ಒಂದು ಗೃಹ ಪ್ರವೇಶ ಫಂಕ್ಷನ್ಗೆ ಹೋಗೋದಿದೆ. ಸೊ ಅದೇ ನಿನ್ನೆ ನೈಟ್ ಕೂಡ ಹೋಗಿ ಬಂದ್ವಿ. ನಾನು ಬಂದಿದ್ದಷ್ಟೇ, ಹಸ್ಬೆಂಡ್ ಬರಲಿಲ್ಲ. ಸೊ ಅವರಿಗೆಲ್ಲ ಈ ಥರ ಫಂಕ್ಷನ್ಗಳು ಹೋಗೋದು ಇಷ್ಟನೇ ಆಗಲ್ಲ. ಅದರಲ್ಲೂ ರಿಲೇಷನ್ಗಳಲ್ಲ, ಸೊ ನಮಗೆ ಪರಿಚಯದವರು. ಲಾಸ್ಟ್ ನಾನು ಹಳೆ ಮನೇಲಿ ಹತ್ರ ಇರುವಾಗ ಪಕ್ಕದ ಮನೆ ಆಂಟಿ ಅವ್ರದ್ದು ಮನೆ ಕಟ್ತಾ ಇದ್ರು ನಾವು ಬರುವಾಗ. ಸೊ ಗೃಹ ಪ್ರವೇಶ. ಸೊ ಇವಾಗ ತುಂಬಾ ಕರೆದಿದ್ರು, ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟೋಗಿದ್ರು, ಮತ್ತೆ ಕಾಲ್ ಮಾಡಿ ಕೂಡ ಕರೆದಿದ್ರು. ಸೊ ಅದಕ್ಕೋಸ್ಕರ ಹೋಗೋಣ ಅಂತ ಹೇಳ್ಬಿಟ್ಟು ನಿನ್ನೆ ನೈಟು ಗಣಹೋಮ ಇತ್ತು. ಸೊ ಅವಾಗ ಕೂಡ ಬರಲೇಬೇಕು ಅಂತ ಹೇಳಿದ್ರು. ನಾನು ಮತ್ತೆ ಸುಷ್ಮಕ್ಕ, ಅಂದರೆ ಹಳೆ ಮನೆ ಹತ್ರ ಇರೋ ಅಕ್ಕ, ನಾನು ಇಬ್ರು ಹೋಗಿದ್ವಿ. ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ನೈಟು. ಸೊ ಹಾಗೆ ಇವತ್ತು ಕೂಡ ಗೃಹ ಪ್ರವೇಶ ಇದೆ. ಸೊ ಹೋಗ್ಬೇಕಂತ ಹೇಳಿ ರೆಡಿ ಆಗ್ತಾ ಇದೀವಿ. ಮನ್ವಿತ್ ಎದ್ದ ಒಂದು ಎದ್ದಿದೆ. ಇವತ್ತು ಲೇಟ್ ಆಯಿತು, 10 ಗಂಟೆಗೆ ಎದ್ದಿದ್ದಾನೆ ಇವತ್ತು. ಎದ್ದು ಸ್ನಾನ ಮಾಡಿಸಿ ಅವ್ನು ರೆಡಿ ಮಾಡಿ ಕೂರಿಸಿದ್ದೀನಿ. ಸೊ ನಾನು ಇವಾಗ ನಿಧಾನವಾಗಿ ರೆಡಿ ಆಗಬೇಕು. ಸೊ ಸ್ಯಾರಿ ಉಟ್ಕೊಳ್ಳೋಣ ಅನ್ಕೊಂಡೆ, ಬಟ್ ಯಾಕೋ ಮನ್ವಿತ್ ಎತ್ಕೊಂಡು ಸ್ಯಾರಿನ ಕ್ಯಾರಿ ಮಾಡೋದಂತ ಅಂದರೆ ಟೋಟಲಿ ಆಗಲ್ಲ ನನ್ನ ಕಡೆ. ಸೊ ಅದಕ್ಕೋಸ್ಕರ ಇವತ್ತು ಒಂದು ಡ್ರೆಸ್ ಹಾಕೊಂಡ್ಬಿಡೋಣ ಅನ್ಕೊಂಡಿದ್ದೀನಿ. ಹೊಸದಾಗಿ ತೊಗೊಂಡಿದ್ದೆ ಟೆಕ್ಸ್ಮಾರ್ಟಲ್ಲಿ. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಚೆನ್ನಾಗಿದೆ. ಅದು ಪ್ಯಾಂಟ್ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸೋದಿದೆ. ಟಾಪ್ ಬಂದುಬಿಟ್ಟು ಮೀಡಿಯಮ್ ಸೈಜ್ ನನಗೆ ಕರೆಕ್ಟ್ ಆಗುತ್ತೆ. ಸೊ ಪ್ಯಾಂಟ್ ಸ್ವಲ್ಪ ಆಲ್ಟ್ರೇಷನ್ ಇದೆ ಅಂತ ಹೇಳಿ ಬೇರೆ ಪ್ಯಾಂಟ್ ಹಾಕೊಳ್ತಾ ಇದ್ದೀನಿ ಅದಕ್ಕೆ. ಹಾಗೆ ಅದಕ್ಕೆ ಬರೀ ಟಾಪ್ ಮಾತ್ರ ತೊಗೊಂಡಿರೋದು ನಾನು. ಟಾಪ್ ಮತ್ತು ಪ್ಯಾಂಟ್ ವೇಲ್ ಇದೆ. ಸೊ ನಾವು ವೇಲ್ ಅಷ್ಟೊಂದು ಯೂಸ್ ಮಾಡೋದಿಲ್ಲ. ಅಂದರೆ ಸ್ವಲ್ಪ ಡೀಪ್ ಏನಾದರೂ ಇತ್ತಂತಂದರೆ ಯೂಸ್ ಮಾಡ್ತೀನಿ, ಇಲ್ಲ ಅಂತಂದರೆ ಯೂಸ್ ಮಾಡಲ್ಲ. ಅಂದರೆ ಬೀಳ್ತಾ ಇರುತ್ತೆ, ಹಾಕ್ಕೊಳ್ತಾ ಇರಬೇಕು, ಅದು ಒಂದು ಕಿರಿಕಿರಿ ಅಂತ ಹೇಳ್ಬೋದು. ಸೊ ಹಾಗಂತ ಯಾರು ತಪ್ಪಾಗಿ ತಿಳ್ಕೊಬೇಡಿ, ವೇಲ್ ಏನು ಹಾಕೊಳ್ಳೋದು ಆ ಥರ ಇಲ್ಲ. ಸೊ ನನಗೆ ಏನಾದರೂ ಅನ್ಕಂಫರ್ಟಬಲ್ ಫೀಲ್ ಆಯಿತು ಅಂತಂದರೆ ನಾನು ಹಾಕ್ಕೊಳ್ತೀನಿ. ಆ ಥರ ಎಲ್ಲ ನಾನು ಎಕ್ಸ್ಪೋಸ್ ಮಾಡೋಕ್ಕೆ ಹೋಗೋದಿಲ್ಲ, ಯಾವುದೇ ಒಂದು ವಿಡಿಯೋದಲ್ಲಿ ನೋಡಿ ನೀವು. ಸೊ ಓಕೆ, ಜಾಸ್ತಿ ಲ್ಯಾಗ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಇದೇ ಡ್ರೆಸ್ ಹಾಕೊಳ್ಳೋಣ ಅಂತಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ನಂತರ ಈ ಕಲರ್ ಡ್ರೆಸ್ ಇರಲ್ಲ ಆ್ಯಕ್ಚುಲಿ. ಅದಕ್ಕೋಸ್ಕರ ಟೆಕ್ಸ್ಮಾರ್ಟಿಗೆ ಮೊನ್ನೆ ಅದೇ ಅಕ್ಕನ ಮಗನಿಗೋಸ್ಕರ ಡ್ರೆಸ್ ನೋಡೋಕೆ ಹೋದಾಗ ನಂಗೆ ಇಷ್ಟ ಆಯಿತು ಅಂತ ತೊಗೊಂಡೆ. ಚೆನ್ನಾಗಿದೆ, ಬಟ್ ಎಲ್ಲಾದರೂ ಗ್ರ್ಯಾಂಡ್ ಫಂಕ್ಷನಲ್ಲಿ ಹೋಗುವಾಗ ಹಾಕ್ಕೊಳ್ಳೋಕ್ಕಾಗತ್ತೆ ಅಂತ ತೊಗೊಂಡು. ಈ ಕಲರ್ ಇರಲಿಲ್ಲ ನನ್ನ ಹತ್ರ, ಸೊ ತೊಗೊಂಡಿದ್ದಾಯಿತು. ಆನಂತರ ನೆನ್ನೆ ಕೂಡ ಹೋಗಿ ಬಂದ್ವಿ ಗಣಹೋಮಕ್ಕೆ. ಸೊ ಅಲ್ಲಿ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಸ್ವಲ್ಪ, ಅದನ್ನ ಹಾಕ್ತೀನಿ. ಆನಂತರ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಾ ಇದ್ದಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೆಲ್ಲ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಮನ್ವಿತ್ ಇದ್ದಾನೆ, ಸ್ವಲ್ಪ ಮಾತಾಡಿಸ್ಬಿಡಿ. ಮನ್ವಿತ್ನ ಬೇಜಾರಾಗ್ತಾನಿಲ್ಲ ಅಂತ ಅಂದರೆ ಹಾಯ್ ಮಾಡು. ಹಾಯ್ ಅನ್ ಹೇಳು. ಹಾಯ್ ಎವ್ರಿವಾನ್. ಏಕೆ? ಓಕೆ, ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ರೆಡಿ ಆಗೋದಿದೆ, ರೆಡಿ ಹಾಕ್ಕೊಂಡು ಆನಂತರ ನಿಮಗೆ ಸಿಗ್ತೀನಿ. ಜಾಸ್ತಿ ಓವರಾಗಿ ಏನು ಮೇಕಪ್ ಮಾಡೋದಿಲ್ಲ. ನಾನು ಐಬ್ರೋ ಮಾಡಿದೆ, 1 ತಿಂಗಳು ಆಗ್ತಾ ಬಂತು. ಮೊನ್ನೆ ಬರ್ಡೇ ಟೈಮಲ್ಲಿ ಮಾಡಿರೋದು, ಕರೆಕ್ಟಾಗಿ 1 ತಿಂಗಳಾಯಿತು. ತಿಂಗಳ ಮೇಲೆ 10 ಡೇಸ್ ಆಯಿತು ಅನ್ಸುತ್ತೆ. ಸೊ ಓಕೆ, ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಿನ್ನೆ ಸಂಜೆ ಬಂದುಬಿಟ್ಟು ಮತ್ತೆ ಆಂಟಿ ತುಂಬಾ ಕರೆದಿದ್ರು, ಗಣಹೋಮ ಇದೆ ಬರಲೇಬೇಕಂತ. ಸೊ ಓಕೆ ಅಂತ ಹೇಳಿ ನಾನು ಸುಷ್ಮಕ್ಕ ಇಬ್ಬರು ಬಂದುಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಆಲ್ರೆಡಿ ಊಟ ಮಾಡ್ಕೊಂಡು ಬಂದಿದ್ದು. ಸೊ ಆಂಟಿ ತುಂಬಾ ಊಟ ಮಾಡ್ಕೊಂಡು ಹೋಗಬೇಕಂತ ಹೇಳಿದರು. ಸೊ ಹಾಗೆ ಲೈಟಾಗಿ ಸ್ವಲ್ಪ ಫುಡ್ ತಿನ್ಕೊಂಡು ಮನೆ ಕಡೆ ಬಂದ್ವಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆಯೆಲ್ಲ. ಅದೇ ಹೇಳಿದ್ದೀನಲ್ಲ, ಒಳ್ಳೆ ಮನಸ್ಸಿರೋರಿಗೆ ಇವತ್ತು ಒಳ್ಳೆಯದಾಗತ್ತೆ ಅಂತ. ಸೊ ಅದೇ ಥರ ಮನೆ ಕಷ್ಟ ಬಿದ್ದು ಮನೆ ಮಾಡಿದ್ದಾರೆ. ಸೊ ಅದೇ ಥರ ಇನ್ನು ಗೃಹ ಪ್ರವೇಶ ಆಗಿಲ್ಲ ಕೂಡ, ಆಲ್ರೆಡಿ ಎಲ್ಲ ಮನೆ ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ಗೃಹ ಪ್ರವೇಶ ನಾಳೆ ಬಂದು ಮತ್ತೆ ನಾಳೆ ಬರಬೇಕು. ಸೊ ಬಂದಿದ್ದು 8:30 ನಾವು. ಪೂಜೆ ಸ್ಟಾರ್ಟ್ ಆಗಿದ್ದು ಸ್ವಲ್ಪ ಲೇಟಾಗಾಯಿತು. ಅಂದರೆ ಲೇಟ್ ಅಂದರೆ ಟೈಮಿಂಗ್ ಕರೆಕ್ಟಾಗಿ ಮಾಡಿರ್ತಾರೆ ಅವರು. ಸೊ ಮನ್ವಿತು ಹಾಗೆ ಅನ್ವಿತಾ ಇಬ್ಬರು ಇದ್ದರು. ಸೊ ನೋಡಿದರೆ ಗೊತ್ತಾಗ್ಬೋದು, ಸುಷ್ಮಕ್ಕ ನಾನು ಎಲ್ಲ ಇದ್ದೀವಿ. ಹಾಗೆ ಲೈಟಾಗಿ ಒಂದು ಸ್ವಲ್ಪ ತಿನ್ಕೊಂಡ್ಬಿಟ್ಟು ಹೊರಡ್ತಾ ಇದ್ವಿ. ಹಾಗೆ ಮನ್ವಿತ್ತು ನಾನು ವಿಡಿಯೋ ಮಾಡ್ತೀನಿ ಅಂತ ಅವನು ಇಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾನೆ. ಇದು ಅವ್ನು ಮಾಡಿರೋ ವಿಡಿಯೋ. ಸೊ ಓಕೆ, ಹಾಗೆ ನಾಳೆ ಬಂದುಬಿಟ್ಟು ಮತ್ತು ಗೃಹ ಪ್ರವೇಶ ನಾಳೆ ಕೂಡ ಬರಬೇಕು. ನಾಳೆ ಬೆಳಗ್ಗೆ 9:30ಗೆ ಸತ್ಯನಾರಾಯಣ ಪೂಜೆ ಇದೆ. ಸೊ ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಪೂಜೆಗೆ ಕೂರಕ್ಕಾಗಲಿಲ್ಲ ಅಂತ ಅಂದ್ರೂ ಪ್ರಸಾದ ಅಂತೂ ತೊಗೊಳ್ಲೇಬೇಕು. ಸೊ ಪ್ರಸಾದ ನಮ್ಗೆ ಬೇಕಂದ್ರೂ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಸೊ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆನಂತರ ಊಟ ಎಲ್ಲ ಇತ್ತು. ಊಟ ಎಲ್ಲ ಮಾಡಿಕೊಂಡು ಆನಂತರ ನಾವು ಮನೆ ಕಡೆ ಹೊರಟ್ವಿ. ಆಲ್ರೆಡಿ ಲೇಟ್ ಆಗಿತ್ತು, ನಾವು ಹೊರಟಾಗ 9:30 ಆಗಿತ್ತು. ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿ ಮಧ್ಯ ದಾರಿಗೆ ಬರೋಕ್ಕೆ ಹೇಳಿದೆ. ಸೊ ಅಲ್ಲಿ ಬಂದ್ರವರು ನೆಡ್ಕೊಂಡು ಆಲ್ರೆಡಿ ನಾವು ಮನೆಗೆ ಬಂದ್ವಿ. ಸೊ ನೋಡ್ಬೋದು ನೀವು, ಊಟ ಮಾಡೋಕ್ಕೆ ಅಂತ ಹೇಳಿ ಕೂತಿದ್ದೀವಿ ಇವಾಗ.
ಮುಗಿಸ್ಕೊಂಡು ಹೊರಟದು. ಹಾಗೆ ಮೇಕಪ್ ಮಾಡ್ತಾ ಒಂದು ವಿಷಯ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಸೊ ನನ್ನ ಸಬ್ಸ್ಕ್ರೈಬರ್ ಒಬ್ರು ಒಂದು ನಿಮಿಷ, ನನ್ನ ಸಬ್ಸ್ಕ್ರೈಬರ್ ಒಬ್ರು ಏನು ಕೇಳಿದ್ರು ಅಂತಂದರೆ, ನೀವು ಡೈಲಿ ವ್ಲಾಗ್ ಮಾಡುವಾಗ ಸೊ 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 ಅಂತ ಯೂಸ್ ಮಾಡಬೇಡಿ ಅಂತ. ಹಾಗೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಅಂತ ಅಲ್ಲ, ನಾನು ಯಾವಾಗ ನನಗೆ ಮಾತಾಡೋಕ್ಕೆ ಬರುತ್ತೆ ಅಂತ ಗೊತ್ತಾಯಿತು, ಸೊ ಅವಾಗಿಂದ ನಾನು ಸ್ವಲ್ಪ ಜಾಸ್ತಿ ಸೊ ಅಂತ ಯೂಸ್ ಮಾಡ್ತೀನಿ. ಸೊ ಅದು ಬಂದ್ಬಿಡುತ್ತೆ, ಅದಾಗೆ ಏನು ಹೇಳ್ಬೇಕಂತ ಹೇಳಲ್ಲ. ಸೊ ನನಗೂ ಕೂಡ ಅನಿಸುತ್ತೆ ಒಂದೊಂದು ಟೈಮು ತುಂಬ ಹೇಳ್ತೀನಿ ಅಂತ. ಸೊ ನಿಮಗಲ್ಲ, ನನಗೂ ಕೂಡ ಅನಿಸಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅನಿಸಿಕೆನ ಹೇಳ್ಕೊಬೇಡಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಸೊ ಹೇಳ್ಕೊಳ್ಳಿ, ಅದರಿಂದ ನನಗೂ ಕೂಡ ಖುಷಿ ಆಗುತ್ತೆ. ಯಾಕಂತ ಅಂದರೆ ಬಿಡಿ, ನನ್ನ ವೀಡಿಯೋಸ್ನ ನೋಡ್ತಾರೆ. ಸೊ ವಿಡಿಯೋಸ್ ನೋಡ್ತಾರೆ ಅನ್ನೋದು ಸೆಕೆಂಡರಿ. ಸೊ ಇವಾಗೆಲ್ಲ ನಾನು ಅಂದರೆ ಚಾನಲ್ನ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು, ನೋಡ್ತಾನೆ ಇದ್ದೀರಾ. ಸೊ ನಿಮ್ಮ ಅನಿಸಿಕೆನೂ ನನ್ನ ಬಗ್ಗೆ ಹೇಳ್ಬೋದು. ಸೊ ಕೆಟ್ಟದಾಗಲಿ ಒಳ್ಳೇದಾಗಲಿ ಹೇಳ್ಕೊಳ್ಳಿ, ತಪ್ಪೇನಿಲ್ಲ. ಸೊ ಅದನ್ನು ತಿದ್ಕೊಂಡು ನಡೆಯುವಂಥ ಒಂದು ಮನಸ್ಸು ನನಗಿದೆ. ಸೊ ನಡೀತೀನಿ. ಮತ್ತೆ ಸೊ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಆದಷ್ಟು ನಾನು ಕ್ರಮೇಣ ಕಡಿಮೆ ಮಾಡ್ತಾ ಬರ್ತೀನಿ. ಓಕೆ, ನಾವು ಒಂದೇ ಸರಿ ಕಡಿಮೆ ಮಾಡೋಕ್ಕಾಗೋದಿಲ್ಲ. ಯಾವುದೇ ಒಂದು ಕಲ್ತಿರೋದನ್ನ ಪಟ್ಟಂತ ಬಿಡ್ಬೇಕಂದ್ರೆ ಹೇಗಾಗುತ್ತಲ್ವಾ. ಸೊ ಕಲ್ತಿರೋದಂತ ಅಲ್ಲ, ನಂಗೆ ಅದು ಅಭ್ಯಾಸ ಬಿದ್ದುಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಅದು ಬಂದ್ಬಿಡುತ್ತೆ ಅದಾಗಲೇ. ಆದಷ್ಟು ನಾನು ಕಡಿಮೆ ಮಾಡ್ಕೊಳ್ತೀನಿ. ನಿಜ, ನನಗೂ ಕೂಡ ಅನಿಸಿದೆ, ನನಗೂ ಕೂಡ ಎಲ್ಲೋ ತುಂಬ ಜಾಸ್ತಿನೇ ಹೇಳ್ತಾ ಇದ್ದೀನಿ ಅಂತ. ಕಡಿಮೆ ಮಾಡ್ಕೊಳ್ತೀನಿ ಆದಷ್ಟು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಆ ವಿಡಿಯೋ ಆ್ಯಕ್ಚುಲಿ ಕಾವ್ಯ ಅನಿಸುತ್ತೆ ಹೆಸರು. ನಾನು ಬೇಕಾದ್ರೆ ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಳ್ಳಿ ಆ ಕಮೆಂಟ್ನ. ಸೊ ನಾ ಯಾವುದನ್ನು ಮೆನ್ಷನ್ ಮಾಡ್ದಿಲ್ಲ ಕಮೆಂಟ್, ಯಾಕಂದರೆ ಸುಮ್ಮನೆ ಅವ್ರ ಹೆಸರು, ಆಮೇಲೆ ಅವರು ಒಳ್ಳೇದ ಹೇಳ್ತಾರೋ ಕೆಟ್ಟದ್ದು ಹೇಳ್ತಾರೋ, ಸೊ ಅದನ್ನ ಮೆನ್ಷನ್ ಮಾಡಿಬಿಟ್ಟು ನನಗೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದು ನನಗೆ ಇಷ್ಟ ಆಗಲ್ಲ. ಸೊ ಇದೊಂದು ಚಿಕ್ಕದಾಗ ಒಂದು ಕೊಟ್ಬಿಡ್ತೀನಿ. ಸುಮ್ಮನೆ ಯಾಕೆ ಅನ್ನೆಸೆಸರಿ ಟಾಕಿಂಗ್ ಮಾಡ್ತಾರೆ ಅಂತ ಯಾಕೆ ಅನ್ಸ್ಕೋಬೇಕಲ್ವಾ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತಾನೇ ನಾನು ಅದು ಹೇಳಿದಿರ್ತಾನೆ ಅಂತ ನಾನು ಮಾತಾಡೋದು. ಸೊ ಓಕೆ, ಬನ್ನಿ ಮೇಕಪ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ಕೊಳ್ತೀನಿ ಇವತ್ತು. ಅಲ್ಲಿ ಮೇನ್ ಆಗಿ ಏನು ಗೊತ್ತಾ, ನಂಗೆ ತುಂಬ ಖುಷಿಯಾಗಿರೋದು ಏನು ಅಲ್ಲಿ ಹೋಗೋಕ್ಕೆ ಅಂತಂದರೆ, ಇವತ್ತು ಸತ್ಯನಾರಾಯಣ ಪೂಜೆ ಇದೆ ಅವ್ರ ಮನೇಲಿ. ಸೊ 9:30 ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ನನಗೆ 10-11 ಗಂಟೆ ಆಗ್ತಾ ಬಂತು. ಅಂದರೆ ಪೂಜೆ ಕತೆ ಕೇಳಕ್ಕೆ ಕೂತ್ಕೊಂಡ್ರೆ ನಾನು ಆ ಕಡೆ ಈ ಕಡೆ ತಿರುಗಿ ಕೂಡ ಆಡಲ್ಲ. ಮನೆಗೆ ಹುಟ್ಟೋಕ್ಕೂ ಮುಂಚೆ ಚೆನ್ನಾಗಿ ಒಂದು ಗಮನ ಕೊಟ್ಟು ಕೇಳ್ತಾ ಇದೆ. ಇವಾಗ ಇವನಿದ್ದಾನೆ, ಸೊ ಇವನು ತರಲೆ ಮಾಡ್ತಾ ಇರ್ತಾನಲ್ವ, ಸೊ ಆ ಕಡೆ ಈ ಕಡೆ ಹೋಗಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಆದಷ್ಟು ಸ್ವಲ್ಪ ಮುಗಿದ ಮೇಲೆ ಹೋಗೋಣ ಅಂತ. ಹಾಗೆ ಕಾಯೆಲ್ಲ ತೊಗೊಂಡು ಹೋಗಬೇಕು, ಎಲ್ಲ ಕಾಯಿ ಒಡಿಸ್ಕೊಂಡು ಬರೋಣ ಅಂತ. ಕಾಯಿ, ಹಣ್ಣು, ಹೂವು ಎಲ್ಲ ತೊಗೊಂಡು ಹೋಗ್ಬೇಕು. ಓಕೆ ಬನ್ನಿ, ನಾನು ಸ್ವಲ್ಪ ರೆಡಿ ಆಗಿಬಿಡ್ತೀನಿ ಪಟ್ಪಟ ಅಂತ. ಕೀಪ್ ವಾಚಿಂಗ್. ಇಯರಿಂಗ್ಸ್ ಕಲೆಕ್ಷನ್ ತೋರಿಸ್ತೀನಿ. ಸೊ ಇವಾಗ ತೋರ್ಸೋಕ್ಕೆ ಟೈಮ್ ಇಲ್ಲ. ಸೊ ಇಷ್ಟೊಂದಿದೆ, ಸ್ವಲ್ಪ ಗ್ರ್ಯಾಂಡಾಗಿರೋದನ್ನೇ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ. ಯಾವ್ದು ಹಾಕೊಬೇಕು ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಇದು ಸ್ವಲ್ಪ ಮ್ಯಾಚ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡಿದ್ದೀನಿ. ಇದು ಹಾಕೊಳ್ಳ. ಐ ಥಿಂಕ್ ಇನ್ನೊಂದು ಇದಿತ್ತು ಫುಲ್ ಕಲರ್ಫುಲ್ಲಾಗಿ. ಒಂದು ನಮ್ಮ ಅಕ್ಕನ ಹತ್ರ ಇದೆ, ಇನ್ನೊಂದು ನನ್ನ ಹತ್ರ ಇದೆ. ಮಿಸ್ ಆಗೋಳು ಬಾಕ್ಸಲ್ಲಿ ಹೋಗ್ಬಿಟ್ಟಿತ್ತು. ಬೇಕಾ? ಒಂದು ಮಿಸ್ ಆಗೋಳು ಬಾಕ್ಸಲ್ಲಿ ಹೋಗ್ಬಿಟ್ಟಿದೆ. ಸೊ ಅವನ್ನ ಏನು ಮಾಡೋಕ್ಕಾಗೋದಿಲ್ಲ. ಇದೊಂದು ನೈಸ್, ಇದು ಚೆನ್ನಾಗಿದೆ, ಇದು ಮ್ಯಾಚ್ ಆಗುತ್ತೆ ಆ್ಯಕ್ಚುಲಿ, ನೋಡಿ ಅಲ್ವಾ. ಇದು ಹಾಕೊಳ್ತೀನಿ. ತುಂಬ ದಿನ ಆಗಿತ್ತು, ಇದು ನಮ್ಮ ಅತ್ತಿಗೆ ಕೊಡಿಸಿರೋದು. ನಮ್ಮನೆಯವ್ರ ತಂಗಿ ಬಂದಿದ್ರಲ್ಲ ನಮ್ಮ ಮನೆಗೆ, ಸೊ ನಮ್ಮ ಅತ್ತಿಗೆ ಕೊಡಿಸಿರೋದು ನಂಗೆ ನೆನಪಿದೆ. ಜಾತ್ರೆಯಲ್ಲಿ ಒಂದು ಜಾತ್ರೆಗೆ ಹೋಗಿದ್ವಿ, ನಾನು ಅತ್ತೆ ಹೋದಾಗ ನಮ್ಮ ಅತ್ತಿಗೆ ಕೊಡಿಸಿರೋದು ಇದು. ಅದು ತೋರಿಸಿದಲ್ಲ ಕಲರ್ ಇರೋದು, ನಮ್ಮ ಅತ್ತೆ ಕೊಡಿಸಿರೋದು ನನಗೆ. ಸೊ ಈ ಥರದ್ದೆಲ್ಲ ಯೂಸ್ ಮಾಡ್ತೀನಿ ಅಂತ ಗೊತ್ತಲ್ಲ ಅವರಿಗೆ. ಸೊ ಅದಕ್ಕೆ ಅವರು ಅದನ್ನು ಕೊಡಿಸಿದ್ರು, ನಮ್ಮ ಅತ್ತಿಗೆ ಇದನ್ನು ಕೊಡಿಸಿದ್ರು. ಸಖತ್ತಾಗಿದೆ ಮಾತ್ರ, ನಂಗೆ ಸಖತ್ ಇಷ್ಟ ಆಯ್ತು ಇದು. ಬಟ್ ಎಲ್ಲೂ ಹಾಕೊಂಡಿರಲಿಲ್ಲ ಇದನ್ನು, ಯಾಕೋ ಗೊತ್ತಿಲ್ಲ. ಅದು ಹಾಕೋಬೇಕು ಅಂತ ಒಂದ್ಸರನೂ ಅನಿಸ್ಲಿಲ್ಲ ನನಗೆ. ಅನಿಸ್ಲಿಲ್ಲ ಅಂತ ಏನು, ನಾನು ಆ ಸಿಚುವೇಶನ್ ಕೂಡ ಬಂದಿಲ್ಲ ಹಾಕೋಬೇಕಂತ. ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ ಹಾಕ್ಕೊಳ್ಳೋದೇ ರೇರ್ ನಾನು, ಅದಕ್ಕೆ ಹಾಕ್ಕೊಂಡಿಲ್ಲ ಅಂತ ಹೇಳ್ಬೋದು.
ನೋಡೋಣ ಯಾವ ಥರ ಕಾಣುತ್ತೆ ಅಂತ. ಆ್ಯಕ್ಚುಲಿ ಇದಕ್ಕೆ ಚೆನ್ನಾಗಿ ಕಾಣುತ್ತೆ, ಅಂದರೆ ಇದೇ ಕಲರ್ ಅಲ್ವಾ, ಗೋಲ್ಡ್ ಕಲರು, ಸೊ ಚೆನ್ನಾಗಿ ಕಾಣುತ್ತೆ. ಹಾಗೆ ಮನ್ವಿತಿಲ್ಲಿ ಎಲ್ಲ ಕಿತ್ತಾಕೊಂಡು ಕೂತಿದ್ದಾನೆ. ಸೊ ನಂಗೆ ಹಿಂಗೆ ಅವನು ಏನಾದರೂ ಅಮ್ಮ ಎಲ್ಲ ಎತ್ತಿಟ್ಕೊಂಡ್ಬಿಟ್ರೆ ಎಲ್ಲ ಕಿತ್ತಾಕಿ ಮಾಡ್ತಿರ್ತಾನೆ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಈ ಥರ ನನ್ನ ಇಯರಿಂಗ್ಸ್ ಕಲೆಕ್ಷನ್ ತುಂಬಾ ಇದೆ, ಜಾತ್ರೆ ಟೈಪು. ಸೊ ಅದನ್ನ ತೋರಿಸ್ಬೇಕಂದ್ರೆ ಒಂದು ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಬೇಕು. ಸೊ ಅವಾಗ ತೋರಿಸ್ತೀನಿ. ನಾನು ಜ್ಯುವೆಲರಿ ಕಲೆಕ್ಷನ್ ತೋರಿಸಿದ್ದೀನಿ ಆಲ್ಮೋಸ್ಟ್ ನಿಮಗೆ. ಅಂದರೆ ಇದು 1 ಗ್ರಾಮ್ ಗೋಲ್ಡ್ದು, ಆಮೇಲೆ ಗೋಲ್ಡ್ ಅಂತೂ ಯಾವುದೂ ತೋರಿಸಿಲ್ಲ. ಸೊ ಅದ್ರ ಬಗ್ಗೆ ಮತ್ತೆ ಸರ್ಚ್ ಮಾಡೋಕ್ಕೆ ಹೋಗ್ಬಿಡಿ, ಗೋಲ್ಡ್ ಏನಾದರೂ ತೋರಿಸಿದ ನೋಡೋಣ ಅಂತ. ಗೋಲ್ಡ್ ಏನೂ ತೋರಿಸಿಲ್ಲ. ಸೊ ಗೋಲ್ಡ್ ನಂತರ ಅಷ್ಟೊಂದು ಕಲೆಕ್ಷನ್ ಕೂಡ ಇಲ್ಲ. ಸೊ ಅದ್ರ ಮೇಲೆ ನನಗೆ ವ್ಯಾಮೋಹ ಕೂಡ ಇಲ್ಲ ಗೋಲ್ಡ್ ಮೇಲೆ. ಸೊ ಅದಕ್ಕೋಸ್ಕರ ಆಮೇಲೆ ನೆಕ್ಲೆಸ್ ಆಯಿತು, ಆಮೇಲೆ ಲಾಂಗ್ ಚೈನ್, ಆನಂತರ ಇದು ಬಾಜುಬಂದಿ ಅದೆಲ್ಲ ಇದೆ. ನನ್ನ ಸುಮಾರು ಇದೆ, ಮದುವೆ ಟೈಮಲ್ಲಿ ತೊಗೊಂಡಿರೋದು ಸಿಕ್ಕಾಪಟ್ಟೆ ಇದೆ. ಸೊ ಅದನ್ನ ಒಂದು 4-5 ಬಾಕ್ಸ್ ಮಾಡಿಬಿಟ್ಟು ಅದಕ್ಕೆ ಕಾಟನ್ ಬಟ್ಟೆದಲ್ಲಿ ಸುತ್ತಬಿಟ್ಟು ಇಟ್ಟಿದ್ದೀನಿ ಚೆನ್ನಾಗಿರಲಿ ಅಂತ. ಓಕೆ ಬನ್ನಿ, ತುಂಬ ಮಾತಾಡ್ತಾ ಇದ್ದೀನಿ, ಮೇಕಪ್ ಮಾಡ್ಕೊಬೇಕು. ಮೇಕಪ್ ಅಂತ ನಾನು ಓವರಾಗಿ ಏನು ಮೇಕಪ್ ಮಾಡ್ಕೊಳ್ಳೋದಿಲ್ಲ. ನಿಮಗೆಲ್ಲ ಗೊತ್ತಿದೆ, ನನ್ನ ಸಬ್ಸ್ಕ್ರೈಬರ್ಗೆ, ನನ್ನ ಫಾಲೋ ಮಾಡೋರಿಗೆಲ್ಲ ಗೊತ್ತಿರುತ್ತೆ. ನಾನು ಜಾಸ್ತಿ ಫೌಂಡೇಶನ್ ಆಯಿತು ಆ ಥರ ಏನೂ ಹಾಕೋದಿಲ್ಲ. ಸಿಂಪಲ್ ಆಗಿ ರೆಡಿ ಆಗೋದು ನನಗೆ ಇಷ್ಟ. ತಲೆನ ಆ್ಯಕ್ಚುಲಿ ಫ್ರೀಯಾಗಿ ಬಿಡ್ಬೇಕು ಅಂದ್ಕೊಂಡೆ, ಬಟ್ ನಾನು ಹೋಗ್ತಾ ಇರೋದು ಫಸ್ಟಿಗೆ ದೇವ್ರಿಗಲ್ವಾ, ಸತ್ಯನಾರಾಯಣ ಪೂಜೆಗಿರುವ ಹೋಗೋದು. ಸೊ ದೇವ್ರಿಗೆ ಯಾವುದೇ ಒಂದು ದೇವಸ್ಥಾನಕ್ಕಾಗಲಿ ದೇವ್ರಿಗೆ ಹೋಗುವಾಗ ಫ್ರೀ ಹೇರ್ ಬಿಟ್ಕೊಬಾರ್ದು. ಸೊ ಇದೊಂದು ಟಿಪ್ಸ್ ನಂದು. ಅದು ಆ್ಯಕ್ಚುಲಿ ಎಲ್ಲರೂ ಫಾಲೋ ಮಾಡೋರು ಮಾಡ್ತಾರೆ, ಇಲ್ದೋರಿಲ್ಲ. ಸುಮ್ಮನೆ ಇಲ್ಲೊಂದು ಕ್ಲಿಪ್ ಹಾಕೊಳ್ತೀನಿ ಅಷ್ಟೇ ನಾನು, ಯಾಕಂದರೆ ಫುಲ್ ಹೇರ್ ಬಿಟ್ಕೊಂಡ್ರು ನನಗೆ ಏನೋ ಇಷ್ಟ ಆಗೋದಿಲ್ಲ. ಆಮೇಲೆ ತಲೆ ಸ್ವಲ್ಪ ಹಸಿ ಇದೆ, ತಲೆ ಸ್ನಾನ ಮಾಡಿದ್ದೆ, ದೇವ್ರಿಗೆ ಹೋಗ್ಬೇಕಂತ ತಲೆ ಸ್ನಾನ ಮಾಡಿದ್ದೆ. ಸೊ ನಾಳೆ ಕೂಡ ಗುರುವಾರ, ನಾಳೆ ಕೂಡ ನಾನು ನಾಡಿದ್ದು ಗುರುವಾರ, ನಾಡಿದ್ದು ಕೂಡ ತಲೆ ಸ್ನಾನ ಮಾಡಬೇಕು. ಯಾಕಂದರೆ ಪ್ರತಿ ಗುರುವಾರ ಶುಕ್ರವಾರ ಮಾಡ್ತೀನಿ. ಟಿಪ್ಪು ಕೊಡು ಬಂಗಾರಿ. ಓಕೆ, ಬಟರ್ಫ್ಲೈ ಹಾಕ್ತೀನಿ. ಸೊ ಇದೇ ಕಲರ್ ನನ್ನ ಹತ್ರ ಇಲ್ಲ, ಗೋಲ್ಡ್ ಕಲರು ನನಗೆ ಏನೋ ಒಂಥರ ಫಸ್ಟಿಂದನೂ ಅಷ್ಟೇ, ಚಿಕ್ಕವಳಿಂದಾಗಿಂದನೂ ನನಗೆ ಮ್ಯಾಚಿಂಗ್ ಹಾಕೋದು ಇಷ್ಟ. ಇವಾಗ ಯಾರು ಮ್ಯಾಚಿಂಗ್ ಹಾಕೋದಿಲ್ಲ, ಅದನ್ನು ಫ್ಯಾಷನ್ ಹೋಗ್ಬಿಟ್ಟಿದೆ ಇವಾಗ. ಸೊ ಈ ಥರ ಹಾಕೊಂಡೆ ಸಾಕು. ಸಿಂಪಲ್ ರೆಡಿ ಆಗ್ತಾ ಇದ್ದೀನಿ ನಾನು. ಸಾಕು ಇಷ್ಟೇ, ಜಾಸ್ತಿ ಓವರ್ ಮೇಕಪ್ ಆದರೂ ಚೆನ್ನಾಗಿ ಕಾಣಲ್ಲ. ಸೊ ನನಗೆ ಹಿಂಗೆ ಇಷ್ಟ. ಇದನ್ನ ಐದನೇದು ಖಾಲಿ ಆಗಿಬಿಟ್ಟಿದೆ. ಸೊ ತಗೊಬೇಕು, ಒಂದು ತುಂಬ ಹಳೇದಾಗ್ಬಿಡ್ತಿದ್ದು. ಓಕೆ, ಓಕೆನಾ? ನನಗೆ ಗ್ರ್ಯಾಂಡಾಗಿ ರೆಡಿ ಆಗೋದು ಇಷ್ಟನೇ, ಬಟ್ ಫ್ಯಾಮಿಲಿ ಫಂಕ್ಷನ್ಗಳಲ್ಲಿ ಆ ಥರ ರೆಡಿ ಆದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನನಗೆ ಆ ಥರ ಇಷ್ಟನೇ, ಬಟ್ ಸಿಂಪಲ್ ಆಗಿರೋದು ಇನ್ನೂ ಇಷ್ಟ ಆಗತ್ತೆ. ನೋಡಿ ಸಾಕು ಅನ್ಸುತ್ತೆ, ಇಷ್ಟೇ ಅಲ್ವಾ? ಗೃಹ ಪ್ರವೇಶ ಅಂತ ಅಂದರೆ ಎಲ್ಲರೂ ಗೃಹ ಪ್ರವೇಶ, ಮದುವೆ ಅದಕ್ಕೆಲ್ಲ ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿ ಆಗ್ತಾರೆ. ಬಟ್ ಇದು ಫ್ಯಾಮಿಲಿ ಫಂಕ್ಷನ್ ಏನಲ್ಲ, ಸೊ ಕರೆದಿರೋದಷ್ಟೇ ಪರಿಚಯದವರು. ಸೊ ಅದಕ್ಕೆ ಹೋಗ್ತಾ ಇರೋದಕ್ಕೆ ಇಷ್ಟು ಸಾಕು ಅನಿಸುತ್ತೆ. ಒಂದು ಬಿಂದಿ ಇಟ್ಕೊಂಡ್ಬಿಡ್ತೀನಿ, ಫೈನಲ್ ಟಚ್. ಓಕೆನಾ? ಇಷ್ಟ ಆಯಿತಾ? ಓಕೆ, ಡ್ರೆಸ್ ಕೂಡ ಸಖತ್ತಾಗಿ ಕಾಣ್ತಾ ಇದೆ. ನನಗೇನೋ ಇದು ಹೊಸದು ಅಂತಾನೆ ಅನ್ನಿಸ್ತಾ ಇಲ್ಲ. ನಿಮಗೆಲ್ಲ ಹೇಳಿದ್ದೆ ನಾನು ಟೆಕ್ಸ್ಟ್ ಮಾರ್ಟಲ್ಲಿ ಬಟ್ಟೆ ಮುಟ್ಟಿ ಹಳೆ ಬಟ್ಟೆ ಥರ ಆಗಿರುತ್ತೆ ಅಂತ. ಸೊ ಅದೇ ಥರ ಆಗ್ತಾ ಇದೆ ನನಗೂ ಕೂಡ. ಓಕೆ,
ಹಾಗೆ ಸುಷ್ಮಕ್ಕರ ಮನೆ ಬಂದು ಸುಷ್ಮಕ್ಕ, ನಾನು, ಹಾಗೆ ಮೇಲ್ಗಡೆ ಮನೆ ಇನ್ನೊಂದು ಯಶು ಅಕ್ಕ 3 ಜನನೂ ಇವಾಗ ಹೋಗಬೇಕಂತ ಹೊರಟಿದ್ದೀವಿ. ಸೊ ನಾನು ಅಂದ್ಕೊಂಡಿದ್ದು ಅಲ್ಲೊಂದು ಸೆಲ್ಫಿಯಾರ ತೊಗೊಳ್ಳೋಣ 3 ಜನ ಅಂತ ಹೇಳಿ. ಸೊ ಆಗಲಿಲ್ಲ. ಸೊ ಈ ಮಕ್ಕಳು ಕಟ್ಕೊಂಡು ಹೋಗ್ಬಿಟ್ರೆ ಗೊತ್ತಲ್ಲ ಯಾವ ಥರ ಮಾಡ್ತಾನೆ ಅಂತ. ಎಲ್ಲರಿಗೂ ಒಂದೊಂದು, ಅಂದರೆ ಇವಾಗ ಯಶು ಅಕ್ಕಂಗೂ ಅವ್ರ ಮಗಳಿದ್ದಾಳೆ, ನಮ್ಮ ಶುಶು ಅಕ್ಕಂಗೂ ಮಗಳಿದ್ದಾಳೆ, ನನಗೂ ಕೂಡ ಮಗ ಇದ್ದಾನೆ. ಸೊ ಅವ್ರು ಹಿಡ್ಕೊಂಡು ನೋಡೋಷ್ಟರೊಳಗೆ ನನಗೆ ಸಾಕಾಗೋಯ್ತು. ಸೊ ಅದಕ್ಕೋಸ್ಕರ ಅದು ಯಾವುದು ಅಂದ್ಕೊಂಡಿದ್ದು ನಾನು ಇಲ್ಲಿಂದ ಹೋಗುವಾಗ 3 ಜನನೂ ಫೋಟೋ ತೊಗೊಳ್ಳೋಣ ಅಂತ. ಸೊ ಅದಾಗಲೇ ಕೊನೆಗೂ. ಸೊ ನೋಡೋಣ ನೆಕ್ಸ್ಟ್ ವಿಡಿಯೋಗಳಲ್ಲಿ ಜೊತೆಗೆ ಎಲ್ಲಾದರೂ ಹೋಗೋಣ ಅಂತ ಇದೆ, ಅಂದರೆ ಟೆಂಪಲ್ಗಳಲ್ಲಿಗೆ, ಮತ್ತೇನಿಲ್ಲ. ಸೊ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮಾತಾಡ್ಕೊಂಡಿದ್ದೀವಿ. ಸೊ 3 ಜನನೂ ಹೋದಾಗ ಸೆಲ್ಫಿ ತೊಗೊಳ್ತೀವಿ, ಓಕೆನಾ? ಬನ್ನಿ, ಇವಾಗ ಗೃಹ ಪ್ರವೇಶ ಪೂಜೆ ಸ್ಟಾರ್ಟ್ ಆಗಿದೆ. ಹೋಮ ಮಾಡ್ತಾಯಿದ್ದೆ, ಅಂದರೆ ಏನು ಸುದರ್ಶನ ಹೋಮ ಮಾಡಿಸ್ತಾ ಇದ್ದಾರೆ. ಆನಂತರ ಏನು ಸತ್ಯನಾರಾಯಣದು ಕತೆ ಓದ್ತಾರೆ. ಸೊ ಸಖತ್ತಾಗಿ ಮಾಡಿದರು. ಇದು ನಮ್ಮ ಕಡೆಯೇ ಬೇರೆ ಗೃಹ ಪ್ರವೇಶ, ಅಂದರೆ ಹೋಮ ಎಲ್ಲ ಸುಡ್ತಾರೆ ಎಲ್ಲ ಗೃಹ ಪ್ರವೇಶದಲ್ಲೂ. ಬಟ್ ಅಲಂಕಾರ ಏನಿದೆಯಲ್ಲ, ಸೊ ದೇವ್ರು ಕೂರಿಸೋದು, ಕಳಸ ಕೂರಿಸೋದು ಏನಿದೆಯಲ್ಲ, ಸೊ ಅದು ಸ್ವಲ್ಪ ಚೇಂಜಸ್. ಇವ್ರದ್ದು ಲಕ್ಷ್ಮೀನಾರಾಯಣ ಮಾಡಿರ್ಬೇಕು, ಮೇ ಬಿ, ನನಗೆ ಗೊತ್ತಿಲ್ಲ. ಲಕ್ಷ್ಮೀನಾರಾಯಣ ಆ ಥರ ಮಾಡಿರಬೇಕು. ಸೊ ನಮ್ಮದು ಬಂದುಬಿಟ್ಟು ಶಿವ ಪಾರ್ವತಿ ಮಾಡ್ತಾರೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದೊಂಥರ ಹೊಸದು. ಅವರವರಿಗೆ ಅವ್ರ ಕಲ್ಚರೇ ಮೇನ್ ಆಗಿರುತ್ತೆ. ಸೊ ಅವ್ರವ್ರು ಯಾವ ಥರ ನಡ್ಸ್ಕೊಂಡು ಬಂದಿರ್ತಾರೆ ಅದೇ ಥರ ಮಾಡೋದು. ಸೊ ನಾವು ಹೊಸದಾಗಿ ನೋಡೋದ್ರಿಂದ ನಮಗೇನೋ ಒಂಥರ ಹೊಸದು ಅನ್ಸುತ್ತೆ ಅಷ್ಟೇ. ಸೊ ತುಂಬ ಚೆನ್ನಾಗಿತ್ತು. ಹಾಗೆ ಅದು ಬಂದುಬಿಟ್ಟು ವೈಟ್ ಕಲರು ಪಂಚೆ ಹಾಕೊಂಡಿದ್ರಲ್ಲ ಅವ್ರ ಮಗ, ಇನ್ನೊಬ್ಳು ಮಗಳು ತೋರಿಸ್ತೀನಿ ನಾನು ನಿಮಗೆ. ಆಮೇಲೆ ಅಂಕಲ್ ಆಂಟಿ 4 ಜನ ಅಷ್ಟೇ ಮನೆಯಲ್ಲಿದ್ದು. ತುಂಬ ಚೆನ್ನಾಗಿ ಮನೆ ಮಾಡಿದ್ದಾರೆ. ಸೊ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ನಾನು ಮತ್ತೆ ಹೇಳ್ತಾನೆ ಇದ್ದೀನಿ, ಸಾರಿ ಕಾವ್ಯ, ಆದಷ್ಟು ನಾನು ಇನ್ಮೇಲೆ ಕಡಿಮೆ ಮಾಡ್ಕೊಳ್ಳೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ, ಓಕೆನಾ? ಸರಿ, ಬನ್ನಿ, ಗೃಹಪ್ರವೇಶ ಹತ್ರ ಇತ್ತು ನೋಡೋಣ. ಹಾಗೆ ನೋಡ್ತಾ ಇರಿ. ಸೊ ಹಾಗೆ ನೋಡ್ತಾ ಊಟಕ್ಕೂ ಬಂದುಬಿಟ್ವಿ ನಾವು. ಊಟ ಬಂದುಬಿಟ್ಟು ಸಖತ್ತಾಗಿತ್ತು, ಸಾಲಿಡ್ ಆಗಿತ್ತು. ಒಂದು 4 ಥರದ ಪಲ್ಯ ಇತ್ತು, ಆಮೇಲೆ ಉಪ್ಪಿನಕಾಯಿ ಮಾಮೂಲಿ. ಸೊ ಮತ್ತು ಒಂದು ಪುಲಾವು, ಆಮೇಲೆ ಪೂರಿ, ಸಾಗು ಅಂತ ಅಲ್ಲ, ಅದು ಪನ್ನೀರ್ ಮಸಾಲ ಅನಿಸುತ್ತೆ ಮೇ ಬಿ. ಓಕೆ, ಹೋಗಿ ಬಂದಿದ್ದಾಯಿತು. ಇವಾಗ ಟೈಮ್ ಬಂದು 3 ಗಂಟೆ 10 ನಿಮಿಷ ಇದೆ. ಸೊ ಇವಾಗ ಬಂದು ಫ್ರೆಶ್ ಅಪ್ ಆಗಿ ಮನ್ವಿತನ ಮಲಗಿಸ್ಬೇಕು. ಮಲಗದೆ ಟೈಮ್ ಬೇರೆ ಮೀರೋಯ್ತು ಒಂದು. ಇವಾಗ ಮಲಗಿಸ್ಬೇಕು ಅವನ್ನ. ಸೊ ಆಟಗಳೆಲ್ಲ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಓಕೆ, ಬನ್ನಿ, ಇವತ್ತಿನ ವ್ಲಾಗ್ ಈ ಥರ ಇತ್ತು. ಸೊ ಗೃಹಪ್ರವೇಶ ಚೆನ್ನಾಗಾಯಿತು. ಚೆನ್ನಾಗಿ ಮನೇನೂ ಚೆನ್ನಾಗಿ ಕಟ್ಟಿದ್ದಾರೆ. ಬಾಡಿಗೆ ಮನೆಗಳೊಂದು 5ರಿಂದ 6 ಇದೆ. ಸೊ ತುಂಬ ಚೆನ್ನಾಗಿದೆ ಮನೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಊಟ ಎಲ್ಲ ಸಖತ್ತಾಗಿತ್ತು. ಮುಗಿಸ್ಕೊಂಡು ಆನಂತರ ಬಂದ್ವಿ. ಹಾಗೆ ಹಳೆ ಮನೆ ಹತ್ರ ಇರೋ ಸುಷ್ಮಕ್ಕ ಹಾಗೆ ಯಶಕ್ಕ ಇಬ್ಬರು ಸಿಕ್ಕಿದ್ರು. ಸೊ ಮಾತಾಡಿಕೊಂಡು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ಬಂದೆ. ಓಕೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಸ್ವಲ್ಪ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಮತ್ತೆ ಸಿಗ್ತೀನಿ. ನಮಸ್ಕಾರ, ಬಾಯ್, ಟೇಕ್ ಕೇರ್, ಬಾಯ್ ಮಾಡಿ, ಬಾಯ್. ಒಪ್ಪಿಕೊಡು ಮಮ್ಮಿ. ಕೋಪ ಬಂದಿದೆ ಮನ್ವಿತಿಗೆ, ಯಾಕಂದರೆ ಇವಾಗ ಮಲಗ್ಸೋಕೆ ಸ್ಟಾರ್ಟ್ ಮಾಡಿದ್ನಲ್ಲ. ಸೊ ಮಲಗಿಸೋದು ಅಂತ ಅಂದರೆ ಅವನಿಗೆ ಸ್ವಲ್ಪ ಆಗಲ್ಲ ಮಲಗೋದು ಅಂದರೆ. ಸೊ ಅದಕ್ಕೋಸ್ಕರ ಓಕೆ, ಮತ್ತೆ ಸಿಗ್ತೀನಿ. ನಮಸ್ಕಾರ, ಬಾಯ್.